ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಹಾಗೆಯೇ ಎಲ್ಲರ ಜೀವನ ಏನು? ಜೀವನ ಒಂದು ರೀತಿಯ ಪಯಣ ಅಲ್ವಾ? ಸಾಗ್ತಾ ಇರತ್ತೆ. ಹಾಗೆ ಆ ಜೀವನ ಪಯಣದಲ್ಲಿ ನಾವು ಮಧ್ಯ 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 ಚಿಕ್ಕ ಚಿಕ್ಕ ಪಯಣಗಳು ಅಂದರೆ ಟ್ರಿಪ್ಗಳನ್ನು ಮಾಡ್ತಾ ಇರ್ತೀವಲ್ವಾ. ಇತ್ತೀಚೆಗೆ ನಾನು ಹೇಳ್ತಾ ಇದ್ದೆಲ್ಲ ನಿಮಗೆ, ಮಧ್ಯಪ್ರದೇಶಲ್ಲ ಟ್ರಿಪ್ ಹೋಗಿ ಬಂದ್ವಿ ಅಂತ. ಅಲ್ಲಿ ಪಚ್ಚಮುರಿ ಅನ್ನೋ ಒಂದು ಹಿಲ್ ಸ್ಟೇಷನಿಗೆ ಹೋಗಿದ್ವಿ ನಾವು. ಸೂಪರ್ ಆಗಿತ್ತು ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋದವಾಗ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ದೀವಿ ನಮ್ಮ ಗ್ರೂಪ್ ಅವರೆಲ್ಲ ಸೇರಿಕೊಂಡು ಅಲ್ವಾ. ಜೀವನ ಅಂದರೆ ಏನು? ಹಿಂಗಂತ ಕೂತಿರ್ಬೇಕಾ? ಖಂಡಿತಕ್ಕೂ ಇಲ್ಲ. ಜೀವನನ ಪ್ರತಿ ಗಳಿಗೆನ ನಾವು ಎಂಜಾಯ್ ಮಾಡಬೇಕು, ಸವಿಬೇಕು. ಯಾಕಂದರೆ ನಿನ್ನೆವರೆಗೆ ಜೀವನ ನಮಗೆ ಗೊತ್ತು, ಈಗದವರೆಗೂ ಜೀವನ ಗೊತ್ತು, ನಾಳೆ ಏನನ್ನೋದು ಗೊತ್ತಿಲ್ಲ ಅಲ್ಲ. ಹಾಗಾಗಿ ಇರುವಂತಹ ಒಂದು ಜೀವನ ಎಂಜಾಯ್ ಮಾಡಬೇಕು. ಎಲ್ಲರ ಜೀವನವು ಹೇಗೆ ಅನ್ನೋದು ಅವರವರೇ ನಿರ್ಧರಿಸ್ಕೊಂಡಿರ್ತಾರೆ. ನಾವು ಇರೋದೇ ಹೀಗೆ. ನಾನು ನನ್ನ ಯಜಮಾನರು ಇರೋದೇ ಯಾವಾಗಲೂ ಫ್ರೀ. ಇವತ್ತು ನಿನ್ನೆಯಿಂದ ಅಲ್ಲ, 36 ವರ್ಷದಿಂದ ನಮ್ಮ ಮದುವೆ ಆದವಾಗಿಂದನೂ ನನ್ನ ಎಲ್ಲ ರಿಲೇಟಿವ್ಸು ನಮ್ಮಿಬ್ಬರ ಜೋಡಿಗೆ ಹೇಳೋದೇ ಹಾಗೆ. ತುಂಬ ಖುಷಿಯಾಗಿರುವಂತಹ ಜೋಡಿ ನಿಮ್ಮದು, ನೋಡಿ ಖುಷಿಯಾಗತ್ತೆ, ಎಲ್ಲರೂ ಹಾಗೇ ಇರಬೇಕು ಜೀವನದಲ್ಲಿ ಅಂತ. ಖಂಡಿತವಾಗಿಯೂ ಹೌದಲ್ವಾ? ಜೀವನದಲ್ಲಿ ಯಾವಾಗಲೂ ಖುಷಿಯಾಗೇ ಇರಬೇಕು. ಆ ಖುಷಿಯನ್ನು ನಾವು ಹೇಗೆ ಕಳೆದಿದ್ದೀವಿ ನಮ್ಮ ಟ್ರಿಪ್ಪಲ್ಲಿ ಎಲ್ಲರೂ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆ, ನೀವು ನೋಡಿ ಖುಷಿಪಡಿ. ಹಾಗೆ ನೀವು ನಮ್ಮ ಥರನೇ ಖುಷಿಯಾಗಿ ನೆಮ್ಮದಿಯಾಗಿರುವುದನ್ನು ಕಲೀರಿ. ಬನ್ನಿ. ಹಾಡಲು ನೀನು ಹಾಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು. ಸಂತೋಷದ ಈ ಸಮಯ ಸದಾ ಸರಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಲಿಯಬೇಕು. ರಸಮಯ ನಿಮಿಷದ ಆನಂದಮಯವಿದೆ, ಹೊಸ ಹೊಸ ಅನುಭವ ನಮಗೆ ಕಾದಿದೆ. ಹಾಡಲು ನೀವು ಹಾಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು. ನೋಡಿದ್ರಲ್ವ ನಮ್ಮ ಹಾಡು. ಇದು ನಾವು ಜಲಕಂಠೇಶ್ವರ ಅಂತ ದೇವಸ್ಥಾನಕ್ಕೆ ಹೋಗುವಾಗ ಸಿಗುವಂತಹ ಕೇವ್ ಥರ. ಅಲ್ಲಿ ನಾವು ಈಶ್ವರನೆಲ್ಲ ನೋಡಿಕೊಂಡು ಎಲ್ಲ ದೇವ್ರ ನಮಸ್ಕಾರ ಮಾಡಿ, ಹಾಗೆ ಅಲ್ಲಿ ಸುಮಾರು ಟೆಂಪಲ್ಗಳಿದೆ. ಇದು ಅಲ್ಲೇ ತೆಗೆದಿರುವಂತಹ ಫೋಟೋಗಳು. ಅಲ್ಲಿಂದ ಮುಂದೆ ಬಂದರೆ ಇನ್ನೊಂದು ನಮಗೆ ಗುಪ್ತ ಮಹಾದೇವ ಅಂತ, ಇನ್ನೊಂದು ಇದು ಬಡ ಮಹಾದೇವ ಅಂತ ಟೆಂಪಲ್ಲು. ಅಲ್ಲಿಂದ ಈ ಕಡೆ ಬಂದರೆ ಒಂದು ದೊಡ್ಡ ವ್ಯಾಲಿ ಇದೆ, ತುಂಬ ಚೆನ್ನಾಗಿದೆ. ಅದು ಅಷ್ಟೇ, ಹಂಡಿಕೋ ಅಂತ. ಅಲ್ಲಿಂದ ಈಚೆ ಬರ್ತಾ ಪಂಚಪಾಂಡವರ ಗುಹೆ ಅಂತ ಇದೆ, ಕೇವ್ಸ್. ಅಲ್ಲಿ ಕೇವ್ಸ್ ಏನಿಲ್ಲ, ಹೆಸರಿದೆ ಅಷ್ಟೇ. ಅಲ್ಲಿ ಮೇಲ್ಗಡೆ ಹೋದರೆ ಸೈಟ್ ಸೀಯಿಂಗ್ ತುಂಬ ಚೆನ್ನಾಗಿದೆ. ಅಲ್ಲಿ ಬೇರೆ ಬೇರೆ ಗುಪ್ತ ಮಹಾದೇವ್ ಟೆಂಪಲಿಗೆಲ್ಲ ಹೋಗ್ತಾ ನಮ್ಮ ಇನ್ನೊಂದು ಹಾಡು ನೋಡ್ತಾ ಹೋಗಿ ನೀವು. मौतानी है आएगी एक दिन, जान जानी है जाएगी एक दिन, ऐसी बातों से क्या घबराना, यह कल क्या हो किसने जाना, जिंदगी
एक सफर है सुहाना, यहाँ कल क्या हो किसने जाना। ಗುಪ್ತ ಮಹಾದೇವ್, ಬಡಾ ಮಹಾದೇವ್ ಹಾಗೂ ಜಟಾಶಂಕರ್ ಇವೆಲ್ಲ ದೇವಸ್ಥಾನಗಳನ್ನು ಖಂಡಿತ ಒಂದ್ಸಲ ನೋಡಲೇಬೇಕು. ಬನ್ನಿ, ಹೋಗ್ತಾ ಹೋಗ್ತಾ ಇನ್ನೊಂದು ಹಾಡು ಕೇಳಿ. ಆನೆಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆ ಎಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸೋ ನಿಧಾನಿಸೋ, ಬಾನಿಸೋ ನಿಧಾನಿಸೋ, ಆಸೆಯೆಂಬ ಬಿಸಿಲ ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನನ್ನು ಮೀರಿ ಏನು ಸಾಗದು, ನಾನು ಅಣಿಸಿದಂತೆ ತಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇವಾದರೂ ಅವನೇ ಕಾರಣ, ವಾರಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ನಿಧಾನಿಸು ನಿಧಾನಿಸು. ನಮ್ಮೊಟ್ಟಿಗೆ ನೀವು ಖುಷಿ ಪಟ್ರಾ? ಹಾಗೆ ನಾವು ಸಾಂಚಿ ಸ್ತೂಪ, ಎಲ್ಲರಿಗೂ ಗೊತ್ತಿರುವಂಥದ್ದು, ನಮ್ಮ 200 ರೂಪಾಯಿ ನೋಟ್ ಮೇಲೆ ಇದೇ ಸ್ತೂಪದ ಚಿತ್ರ ಇದೆ. ಒಂದ್ಸಲ 200 ರೂಪಾಯಿ ನೋಟ್ ತೆಗೆದು ನೋಡಿ. ಹಾಗೆ ಇನ್ನೊಂದು ಹಾಡು ಕೇಳಿ. ಬೇಕಾ? ಇನ್ನು ಹೊಸತನ ತಂದು ತನು ಮನ ಕೂಗುತ್ತಿದೆ ಬಾಯೆಂದು ನಿನ್ನ ಏನೇನೋ ಭಾಷೆ, ಇನ್ನು ಹೊಸತನ ತಂದು ತನು ಮನ ಕೂಗುತ್ತಿದೆ ಬಾಯೆಂದು. ನಮ್ಮ ಥರ ಕೋತಿಗಳು ಚೇಷ್ಟೆ ಮಾಡ್ತಾ ಅಲ್ಲಿ ಇದ್ದು. ಬನ್ನಿ, ನಮ್ಮಿಬ್ಬರೇ ಇನ್ನೊಂದು ಹಾಡು ಮಜಾ ನೋಡಿ. ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದನಲ್ಲ ಕೊಟ್ಟನಲ್ಲ, ಮನಸೆಳೆದನಲ್ಲ ಕೊಟ್ಟನಲ್ಲ, ಎಣ್ಣೆ ಮೇಲೆ ಪ್ರೇಮದುಂಗುರ, ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದನಲ್ಲ ಕೊಟ್ಟನಲ್ಲ, ಮನಸೆಳೆದನಲ್ಲ ಕೊಟ್ಟನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುರ, ನೀರಿನಲ್ಲಿ ಅಲೆಯ ಉಂಗುರ. ನೋಡಿದ್ರಾ? ಹಾಡುಗಳೇನು, ಖುಷಿಗಳೇನು, ಖುಷಿಯ ಮೊಮೆಂಟ್ಸ್ ಅಲ್ವಾ? ಜೀವನ ಅನ್ನೋದು ಯಾವಾಗಲೂ ಖುಷಿ ಖುಷಿಯಿಂದ ಇದ್ದರೆ ನಮ್ಮ ಮನಸ್ಸು ಹೇಗಾಗಿರುತ್ತೆ? ನಿರಾಳವಾಗಿ ಖುಷಿಯಿಂದ ಇರುತ್ತೆ. ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಬರೀ ಕಂಪ್ಲೇಂಟ್ ಮಾಡ್ತಾ ಅವ್ರು ಹಾಗೆ ಅವ್ರು ಹೀಗೆ ಅಂತ ಹೇಳ್ತಾ ಇದ್ದರೆ ಅವ್ರ ಜೀವನ ಹೇಗಿರುತ್ತೆ? ಆ ಭಗವಂತನೇ ನಿರ್ಧರಿಸ್ತಾನೆ. ಏನಂತೀರಿ? ಹೇಗನ್ನಿಸ್ತು ನಿಮಗೆ? ಹೀಗೆ ನಾವು ಇರೋದೇ ಹೀಗೆ ನೆಮ್ಮದಿಯಿಂದ ಖುಷಿಯಿಂದ ಜೀವನ ಕಳಿಬೇಕನ್ನೋದೇ ನನ್ನ ಹಾಗೂ ನನ್ನ ಯಜಮಾನರ ಒಂದು ಥಿಂಕಿಂಗ್. ಹಾಗೆ ಸರಿಯಾಗಿ ನಮಗೆ ಪ್ರತಿ ಯಾವುದೇ ಟ್ರಿಪ್ ಹೋಗಲಿ ಅದೇ ಥರ ಗ್ರೂಪೇ ಸಿಗ್ತಾರೆ ಫ್ರೆಂಡ್ಸ್. ಎಲ್ಲರೂ ಸೇರಿ ಎಂಜಾಯ್ ಮಾಡುವಂತಹ ಗ್ರೂಪೇ ಸಿಗ್ತಾರೆ. ಅಂದರೆ ಹೊಂದಿಕೊಳ್ಳುವ ಗುಣ ಇದ್ದರೆ ಅದೇ ರೀತಿ ನಾವು ಹೇಗಿರ್ತೀವೋ ಅದೇ ರೀತಿ ನಮಗೂ ಸಿಗತ್ತೆ ಅಲ್ವಾ? ಏನಂತೀರಿ? ಸಿಗೋಣ ಒಳ್ಳೆಯ ವಿಡಿಯೋಗಳ ಜೊತೆ. ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.